ಯಾವುದೇ ಮಕ್ಕಳು ಕೂಡ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅತಿ ಶೀಘ್ರದಲ್ಲೇ ಈ ಬಿಲ್ಡಿಂಗ್ ನ ಕಟ್ಟಬೇಕಂತ ಇವತ್ತು ಇದಾಗಿದೆ. ಇವತ್ತು ಗುದ್ಲಿ ಪೂಜೆ ಮಾಡ್ಕೊಟ್ಟಾಗ್ತಾ ಇದ್ದೀನಿ. ಎಂ.ಸಿ. ಸುಧಾಕರ್ ಅವರು ನಮ್ಮ ಸಚಿವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ಪ್ರಥಮ ದರ್ಜೆ ಕಾಲೇಜು ನಮ್ಮ ಡಿಗ್ರಿಯಲ್ಲಿ ಕಳೆದ ಒಂದು ಸೆಷನ್ ಅಲ್ಲಿ ಸಾಕಷ್ಟು ಸಬ್ಜೆಕ್ಟ್ಗಳನ್ನ ಮತ್ತು ಸಾಕಷ್ಟು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಸಾಕಷ್ಟು ಕೊಠಡಿ ಕೊರತೆ ಇದೆ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡಿದಾಗ ಸೆಷನಲ್ಲಿ 4 ಕೋಟಿ ಅಮೌಂಟ್ನ ನಾನು ಆಕ್ಚುಲಿ 8 ಕೋಟಿ 60 ಲಕ್ಷ ಕೇಳಿದ್ದೆ. 4 ಕೋಟಿ ಅಮೌಂಟ್ನ ತುರ್ತಾಗಿ ಟೆಂಡರ್ ಆಯಿತು. ಈಗ ಮೇಲೆ ಬಿಲ್ಡಿಂಗ್ ಮೇಲೆ 6 ಕೊಠಡಿ ಮತ್ತು ಕೆಳಗಡೆ 6 ಕೋಟಿ 12 ಕೊಠಡಿಗಳಿಗೆ ಈಗಾಗಲೇ ಅಮೌಂಟ್ ಬಿಡುಗಡೆಯಾಗಿ ಕಾಂಟ್ರಾಕ್ಟ್ರು ಬಂದಿದ್ದಾರೆ. ಇವತ್ತಿನ ದಿವಸ ಅಧಿಕೃತವಾಗಿ ಏನು ಹಳ್ಳಿಗಾಡು ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಲಾಸ್ಟ್ ವರ್ಷ ಕೂಡ 8 ರೂಮ್ಗಳ ತಂದಿದ್ವಿ. ಈ ವರ್ಷ 12 ಕೋಟಿಗಳ ಮಾಡಿಕೊಟ್ಟಿದ್ವಿ. ಯಾವುದೇ ಮಕ್ಕಳು ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅತಿ ಶೀಘ್ರದಲ್ಲೇ ಈ ಬಿಲ್ಡಿಂಗ್ನ ಕಟ್ಟಬೇಕಂತ ಇವತ್ತು ಇದಾಗಿದೆ. ಇವತ್ತು ಗುದ್ಲಿ ಪೂಜೆ ಮಾಡಿಕೊಟ್ಟಾಗ್ತಾ ಇದ್ದೀನಿ. ಮಾನ್ಯ ಸರ್ಕಾರಕ್ಕೆ ಹಾಗೂ ವಿಶೇಷವಾಗಿ ಎಂ.ಸಿ. ಸುಧಾಕರ್ ಅವರು ನಮ್ಮ ಸಚಿವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೆ ಕೂಡ ನಾನು ಮಾತಾಡಿದ್ದೀನಿ. ನನಗೆ PUC ಕಾಲೇಜ್ ಮಕ್ಕಳಿಗೆ ಸಾಕಾಗ್ತಾ ಇಲ್ಲ ಅನ್ನೋದಕ್ಕೆ ಮನವಿನ ಕಳಿಸು ಅಂತ ಹೇಳಿದ್ದಾರೆ. ಈಗಾಗಲೇ ಅದನ್ನು ಮನವಿನ ಕಳಿಸಿದ್ದೀನಿ. ಅದನ್ನು ಫಾಲೋಅಪ್ ಮಾಡಿ ವಿತಿನ್ 1 ಮಂತ್ ಒಳಗಡೆ ಇನ್ನೊಂದು 4 ಕೋಟಿ ಅಮೌಂಟ್ನ PUC ಒಂದು ಕಾಲೇಜ್ನ ಇಂಪ್ರೂವ್ ಮಾಡಲಿಕ್ಕೆ ನಾನು ತರ್ತಾ ಇದ್ದೀನಿ. ಈಗಾಗಲೇ ಡಿಗ್ರಿ ಕಾಲೇಜು ಎಲ್ಲಿ ನಮ್ಮ PU ಕಾಲೇಜು ನಮ್ಮ ತಾಯ್ದೂರಲ್ಲಿ ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ. ನಮ್ಮ ಮುಳಬಾಗಿಲು ತಾಲೂಕಲ್ಲಿ PU ಮತ್ತು ಡಿಗ್ರಿ ಕಾಲೇಜಿನ ನಾನು ನನ್ನ ಅವಧಿ ಮುಗಿಯೋ ಒಳಗಡೆ ತುಂಬ ಉನ್ನತ ಮಟ್ಟಕ್ಕೆ ತರಬೇಕನ್ನೋದು ನನ್ನ ಆಸೆ ಇದೆ. ಯಾಕಂದರೆ ನಾನು ಬಂದಾಗ ಹೇಳಿದ್ದೀನಿ, ಶೈಕ್ಷಣಿಕ ಕ್ಷೇತ್ರಕ್ಕೆ ನಾನು ಒತ್ತು ಕೊಟ್ಟು ಸಾಕಷ್ಟು ಇದನ್ನ ನಾನು ತರ್ತಾ ಇದ್ದೀನಿ. ಸೊ ಅದರಿಂದ ನೂತನವಾಗಿ ಬಿಲ್ಡಿಂಗು ಪ್ಲಸ್ 6 ಕೊಠಡಿ ಕಟ್ಟಲಿಕ್ಕೆ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀನಿ ಸರ್ಕಾರಕ್ಕೆ. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕರು ಕೂಡ ತುಂಬ ಕಾಳಜಿ ಇಟ್ಟು ಸ್ವಂತ ಮನೆ ಥರ ಇಲ್ಲಿ ಕಾಲೇಜ್ ನಡೆಸ್ತಾ ಇದ್ದಾರೆ. ಸೊ ಅದರಿಂದ ಅವರು ಕೂಡ ಆ ಥರ ಇರೋದ್ರಿಂದ ನನಗೂ ಸ್ವಲ್ಪ ಹುಮ್ಮಸ್ ಬರ್ತಾ ಇರೋದು. ಇಲ್ಲ ಬೇರೆಯವ್ರ ಥರ ಆಗಿದ್ರೆ ಕಷ್ಟ ಆಗ್ತಾ ಇತ್ತು. ನನಗೆ ತುಂಬ ಹುಮ್ಮಸ್ಸಿಟ್ಟು ನನ್ನ ಮಕ್ಕಳು ಅನ್ನೋ ಥರ ಎಲ್ಲ ಟ್ರೀಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಉತ್ತೇಜನ ಬರ್ತಾ ಇದೆ. ಅದನ್ನು ವಿಶೇಷವಾಗಿ ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನೂ ಉನ್ನತ ಮಟ್ಟಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ದೇವರ ಇಚ್ಛೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ.